ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಹಸುವಿನ ಹಾಲಿನಿಂದ ಗಿಣ್ಣನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಗಿಣ್ಣು ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ಇವತ್ತು ಈ ಗಿಣ್ಣುವನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಗಿಣ್ಣು ಮಾಡಲಿಕ್ಕೆ ನಾನು ಹಸುವಿನ 4ನೇ ದಿನದ ಹಾಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು 4ನೇ ದಿನದ ಹಾಲು. 1 ಲೀಟ್ರಷ್ಟಿದೆ ಇದು ಹಾಲು. ಗಿಣ್ಣು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 kgಯಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ. ಒಂದು ಪಾತ್ರೆಗೆ ಗಿಣ್ಣು ಹಾಲನ್ನು ಹಾಕ್ಕೊಂಡು ಇದಕ್ಕೆ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ಹಾಲನ್ನು ಸೋಸ್ಕೊಳ್ಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಹಾಗಾಗಿ ಹಾಲನ್ನು ಸೋಸ್ಕೊಳ್ಬೇಕು. ನಾನಿಲ್ಲಿ ಹಾಕ್ಕೊಂಡು ಹಾಲನ್ನು ಸೋಸ್ಕೊಂಡಿದ್ದೀನಿ. ನಂತರ ಇದನ್ನು ಸ್ಟವ್ ಆನ್ ಮಾಡಿ ಈಗ ನಾನು ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಮೊದಲೇ ನಾವು ಸೋಸ್ಕೊಳ್ಬೇಕು. ಇದು ಕುದಿ ಬಂದ ನಂತರ ನಾವು ಸೋಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಗಿಣ್ಣು ಹಾಲು ಒಡೆಯುತ್ತೆ. ಹಾಗಾಗಿ ಈಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ತೆಗೆದುಕೊಂಡಿರ್ತಕ್ಕಂಥ 1 ಲೀಟರ್ ಹಾಲು ಅರ್ಧ ಲೀಟರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈಗ ಹಾಲೆಲ್ಲ ಒಂದು ಅರ್ಧ ಲೀಟರ್ ಆಗಿದೆ, ಅಲ್ಲಿವರೆಗೆ ಬಂದಿದೆ. ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಮೊದಲೇ ನೆನೆಸಿಟ್ಕೊಂಡಿರ್ತಕ್ಕಂಥ ಅವಲಕ್ಕಿಯನ್ನು ಹಾಕ್ತೀನಿ. ಅವಲಕ್ಕಿಯನ್ನು ಒಂದು 1/4 ಗಂಟೆ ಮೊದಲೇ ಸ್ವಲ್ಪ ನೀವು ನೆನೆ ಹಾಕಬೇಕು, ಇಲ್ಲ ಅಂದರೆ ಗಟ್ಟಿ ಗಟ್ಟಿ ಆಗುತ್ತೆ. ಈಗ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 10 ನಿಮಿಷ ಬಿಟ್ಟು ನಾನು ಇದಕ್ಕೆ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲನೇ ದಿನದ ಹಾಲಾದರೆ ನಾವು ಸೆಕೆ ಗಿಣ್ಣು ಮಾಡ್ಬೋದು. ಹಾಗೆ ಗಿಣ್ಣನ್ನು ಕೂಡ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಕೆಲವರು ಶೇಂಗಾ, ಹುರ್ಗಡ್ಲೆ, ರವೆಯನ್ನು ಕೂಡ ಇದಕ್ಕೆ ಹಾಕ್ತಾರೆ. ನಾನಿಲ್ಲಿ ಕೇವಲ ಅವಲಕ್ಕಿ, ಕಾಯಿ ತುರಿ, ಬೆಲ್ಲ ಹಾಕಿ ಮಾಡ್ತಾ ಇರೋದು. ಇದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಇದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನೀವು ತಿರ್ಸ್ಕೊಳ್ತಾ ಇರಬೇಕು. ಗಿಣ್ಣು ಮಾಡುವಾಗ ಪಾತ್ರೆ ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಳ್ಬೇಕು, ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಹಾಗೆ ಮಧ್ಯ ಮಧ್ಯದಲ್ಲಿ ಈ ಥರ ತಿರ್ಸ್ಕೊಳ್ತಾ ಇರಬೇಕು. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ತಿರ್ಸ್ಕೊಳ್ತಾ ಇರಬೇಕು. ಗಿಣ್ಣು ಹಾಲು ಸಿಕ್ಕಿದಾಗ ಮಿಸ್ ಮಾಡದೆ ಈ ಗಿಣ್ಣುವನ್ನು ಮಾಡಿ ನೋಡಿ. ಹಾಗೆ ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಈ ಹದಕ್ಕೆ ಬರಬೇಕು. ಇಷ್ಟು ಗಟ್ಟಿ ಆದರೆ ಸಾಕು. ಯಾಕೆಂದರೆ ನಾವು ಸ್ಟವ್ ಆಫ್ ಮಾಡಿ ಇಟ್ಟು ತಣ್ಣಗಾದ ನಂತರ ಮತ್ತೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಗಿಣ್ಣು ರೆಡಿಯಾಗಿದೆ. ಈಗ ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಯಾವ ವಿಧಾನದಲ್ಲಿ ಗಿಣ್ಣು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.